ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಮ್ಮ ಅಪಾರ್ಟ್ಮೆಂಟ್ ಪಕ್ಕನೇ ಒಂದು ಎಕ್ಸಿಬಿಷನ್ ಥರ ಹಾಕಿದ್ರು, ಸಮ್ಮರ್ ಎಕ್ಸಿಬಿಷನ್ನು. ಇಷ್ಟು ದಿವಸ ಹೋಗೋಕ್ಕಾಗಲಿಲ್ಲ, ಇನ್ನೇನು ಅದನ್ನು ತೆಗಿತಾರೆ ಅನಿಸುತ್ತೆ. ಹೋಗಿ ಒಂದು ಸತಿ ವಿಸಿಟ್ ಮಾಡ್ಕೊಂಬರೋಣ ಏನೇನಿದೆ ಅಂತ ಹೋಗಿದ್ವಿ. ಸ್ವಲ್ಪ ಲಿಶುಗೆ ಅಂತ ಟಾಯ್ಸ್ನ ತೊಗೊಂಡ್ವಿ, ಹಾಗೆ ಸ್ವಲ್ಪ ಬುಕ್ಸ್ನ ತೊಗೊಂಡ್ವಿ, ಕಲರಿಂಗ್ ಬುಕ್ಕು, ಹಾಗೆ ಒಂದು ಚಾರ್ಟ್ ಕೂಡ ತೊಗೊಂಡೆ. ಏಕೆಂದರೆ ನನಗೆ ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ಲ, ಅಲ್ಲಿತ್ತು, ಚೆನ್ನಾಗೂ ಇತ್ತು ಕ್ವಾಲಿಟಿ, ಅದಕ್ಕೆ ತೊಗೊಂಡೆ. ಲಿಶು ನೋಡ್ಬೋದು ತುಂಬಾ ಟಾಯ್ಸ್ ತೊಗೊಂಡ್ಲು. ಹಾಗೆ ಒಂದು ಸ್ವಲ್ಪ ಗೇಮ್ಸು ಕೂಡ ಆಟ ಆಡ್ಕೊಂಡು, ಇನ್ನು ಲಿಶು ಒಬ್ಬಳೇ ಹೋಗಲ್ಲ, ಅವಳ ಜೊತೆ ನಾನು ಹೋಗಬೇಕು. ಸೊ ಒಂದೇನೋ ಗೇಮ್ ಆಡಿದ್ವಿ, ತುಂಬಾ ಮಳೆ ಬರ್ತಾಯಿತ್ತು. ಸೊ ಅಲ್ಲಿಂದ ಮತ್ತೆ ನಾವು ಹೋಗಿದ್ದು ಜುಡಿಯೋಗೆ. ಲಾಸ್ಟ್ ಟೈಮ್ ಹೋಗಿದ್ದಾಗ ಲಿಶುಗೆ ಒಂದು ಪ್ಯಾಂಟ್ ನೋಡಿದ್ದೆ, ಬಟ್ ಆಗ ಸೈಜ್ ಇರಲಿಲ್ಲ, ಕೆಳಗೆ ರಿಬ್ ಇರುತ್ತಲ್ಲ ಆ ಥರದ್ದು. ಬಟ್ ಈ ಸರಿ ನನಗೆ ಸೈಜ್ ಸಿಕ್ತು, ಹಾಗೆ ತೊಗೊಂಡು ಕೂಡ ಬಂದೆ. ನಾನೊಂದು ಕುರ್ತಿ ಏನೋ ತೊಗೊಂಡೆ ಅಷ್ಟೇ. ಈ ಕಡೆ ತಗೋ, ಇದು ಜುಡಿಯೋ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಅದರ ಆಪೋಸಿಟೇ ಕ್ಯಾರೆಟ್ ಲೈನು ಕೂಡ ಇತ್ತು. ಲಿಶುದು 2 ನೆಕ್ ಚೈನು ಕಟ್ಟಾಗಿತ್ತು, ಅದನ್ನು ರಿಟರ್ನೋ ಅಥವಾ ರೀಪ್ಲೇಸ್ಮೆಂಟೋ ಮಾಡೋಣ ಅಂತ ನೋಡಿದ್ವಿ. ಆಗ ನಾನೊಂದು ಕರಿಮಣಿ ಚೈನು ಕೂಡ ನೋಡಿದೆ, ಬಟ್ ನನಗೆ 22 ಕ್ಯಾರೆಟ್ ಬೇಕಿತ್ತು, ಅವ್ರ ಹತ್ರ 18 ಕ್ಯಾರೆಟ್ ಅಷ್ಟೇ ಅವೈಲೇಬಲ್ ಇದ್ದಿದ್ದು. ಅಲ್ಲಿಂದ ನಾನು ಒಂದು ಕಾಸ್ಮೆಟಿಕ್ ಶಾಪ್ಗೂ ಕೂಡ ಹೋಗಿದ್ದೆ. ನನಗೆ ಕ್ರೀಮ್ ಬೇಸ್ಡ್ ಏರ್ ರಿಮೂವಲ್ ಕ್ರೀಮ್ ಬೇಕಾಗಿತ್ತು. ತುಂಬ ವೆರೈಟೀಸ್ ಇತ್ತು, ಬಟ್ ಯಾವುದೂ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಅದರಿಂದ ಬರೋವಂಥ ಪಂಜೆಂಟ್ ಸ್ಮೆಲ್ಲೇ ಆಗಿರಲಿ. ಸೊ ನಾನು ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾರ್ಮಲ್ ಆಗಿ ನಾವು ಫೀಮೇಲ್ಸ್ ಏನಂದರೆ ನಮ್ಮ ಇಂಟಿಮೇಟ್ ಪಾರ್ಟ್ಸೇ ಆಗಿರಲಿ ಅಥವಾ ಅಂಡರ್ ಆರ್ಮ್ಸೇ ಆಗಿರಲಿ, ನಾವು ನಾರ್ಮಲಿ ಏನು ಮಾಡ್ತೀವಿ ಅಂದರೆ ವ್ಯಾಕ್ಸಿಂಗಿಗೆ ಹೋಗ್ತೀವಿ, ಇಲ್ಲಾಂದರೆ ಶೇವಿಂಗ್ ಮಾಡ್ತೀವಿ. ವ್ಯಾಕ್ಸಿಂಗಲ್ಲಿ ತುಂಬಾ ಪೇಯ್ನ್ ಆಗುತ್ತೆ. ಒಬ್ಬೊಬ್ಬರು ಅದಕ್ಕೆ ಅಂತಲೇ ಭಯ ಪಡ್ಕೊಂಡು ಅವರು ಯಾವುದೇ ರೀತಿ ಅವರ ಸೆಲ್ಫ್ ಹೈಜೀನ್ ಅನ್ನೋದು ಮೇಂಟೈನ್ ಮಾಡ್ತಿರಲ್ಲ. ಯಾಕಂದರೆ ವ್ಯಾಕ್ಸಿಂಗ್ ಮಾಡೋಕ್ಕೋದ್ರೆ ತುಂಬಾ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ವ್ಯಾಕ್ಸಿಂಗ್ ಮಾಡಿದ ತಕ್ಷಣ ರೆಡ್ ಕಲರ್ ರ್ಯಾಷಸ್ ಥರ ಆಗುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ, ಅಯ್ಯೋ ಬೇಡ ಬಿಡಪ್ಪ, ಇನ್ನೇನು ಫುಲ್ ಸ್ಲೀವ್ ಹಾಕೊಳ್ಳೋಣ, ಅಥವಾ ಇಂಟಿಮೇಟ್ ಪಾರ್ಟ್ ತಾನೇ, ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಏನಂದರೆ ನಾವು ನಮ್ಮ ಇಂಟಿಮೇಟ್ ಪಾರ್ಟ್ಸ್ನೂ ಕೂಡ ಅಷ್ಟೇ ಹೈಜೀನ್ ಆಗಿ ಇಟ್ಕೊಬೇಕು ಾಗುತ್ತೆ. ಏಕೆಂದರೆ ಅದರಲ್ಲಿ ಫಂಗಸ್ ಏನಾದರೂ ಫಾರ್ಮೇಷನ್ ಅಥವಾ ಏನಾದರೂ ಇನ್ಫೆಕ್ಷನ್ಸ್ ಆದಾಗ ನಮಗೆ ಯೂರಿನ್ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅಥವಾ ಇಂಟಿಮೇಟ್ ಪಾರ್ಟ್ಸ್ನ ನಾವು ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ನಾವು ಇಲ್ಲಾಂದರೆ ರೇಸರ್ ಯೂಸ್ ಮಾಡ್ತೀವಿ. ರೇಸರಿಂದನೂ ಅಷ್ಟೇ ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ಹಾಗೆ ನಾವು ರೇಸರ್ನ ಯೂಸ್ ಮಾಡಿದಾಗ ನಮ್ಮ ಹೇರ್ ಗ್ರೋತ್ ಅನ್ನೋದು ತುಂಬಾ ತಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಅಥವಾ ಇನ್ಗ್ರೋನ್ ಹೇರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ನಾವು ರೇಸರ್ನ ಯೂಸ್ ಮಾಡಿದಾಗ. ಇದರ ಅಂಡರ್ ಆರ್ಮ್ಸ್ಗೆ ಆಗಿರಲಿ ಅಥವಾ ನಮ್ಮ ಪ್ರೈವೇಟ್ ಪಾರ್ಟ್ಗೆ ಆಗಿರಲಿ. ಪ್ರೈವೇಟ್ ಪಾರ್ಟಲ್ಲಿ ಯೂಸ್ ಮಾಡಿದಾಗ ಭಯನೂ ಇರುತ್ತೆ, ಅಯ್ಯೋ ಏನಾದರೂ ಕಟ್ ಆದರೆ ಏನು ಮಾಡೋದು ಅಂತ, ಏಕೆಂದರೆ ಅದು ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ಲ. ಹಾಗಾಗಿ ಸೊ ಹಾಗೆ ನಾನು ನೋಡ್ತಿರ್ಬೇಕಾದ್ರೆ ಯಾವ್ದು ಒಳ್ಳೆ ಕ್ರೀಮ್ ಬೇಸ್ಡ್ ಏರ್ ರಿಮೂವಲ್ ಇದೆ ಅನ್ಬೇಕಾದ್ರೆ ತುಂಬಾ ಟ್ರೈ ಮಾಡಿದೆ. ಅದರಲ್ಲಿ ಸ್ವಲ್ಪ ಏನಂದರೆ ಒಂಥರ ಸ್ಮೆಲ್ ಬರುತ್ತೆ ಒಂದೊಂದು ಕ್ರೀಮ್ಸ್ನ ಯೂಸ್ ಮಾಡಿದಾಗ, ಹೇರ್ ಎಲ್ಲ ಸರಿಯಾಗಿ ರಿಮೂವ್ ಆಗಲ್ಲ, ಆ ಥರ ಎಲ್ಲ ಆಗುತ್ತೆ. ಹಾಗೆ ನಾನು ನೋಡ್ತಿರ್ಬೇಕಾದ್ರೆ ನಂಗೆ ಒಂದು ಒಳ್ಳೆ ಕ್ರೀಮ್ ಸಿಕ್ತು, ಅದೇ ಎವರ್ಟೀನ್ ಅವರ ಹೇರ್ ರಿಮೂವಲ್ ಕ್ರೀಮ್. ಸೊ ಇದರಲ್ಲಿ ನಾವು ನಮ್ಮ ಪ್ರೈವೇಟ್ ಪಾರ್ಟ್ಸ್ನೇ ಆಗಿರಲಿ, ಲೈಕ್ ಇಂಟಿಮೇಟ್ ಏರಿಯಾನೇ ಆಗಿರಲಿ ಅಥವಾ ನಮ್ಮ ಅಂಡರ್ಮ್ಸೇ ಆಗಿರಲಿ ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಜನ ಹೇಳ್ತಾರೆ ಸ್ಕಿನ್ ಡಾರ್ಕ್ ಆಗ್ತಾ ಬರುತ್ತೆ ನಾವೇನಾದರೂ ಕ್ರೀಮ್ ಬೇಸ್ಡ್ ಹೇರ್ ರಿಮೂವಲ್ನ ರಿಮೂವ್ ಮಾಡಿದ್ರೆ ಅಂತ. ಮೇಯ್ನಾಗಿ ನಾನು ಇದನ್ನು ಆಫ್ ಮಾಡಿರೋದು ಅದಕ್ಕೇನೆ. ಇದರಲ್ಲಿ ಯಾವುದೇ ರೀತಿ ಹಾರ್ಶ್ ಸ್ಮೆಲ್ಲು ಇರಲ್ಲ, ಅಥವಾ ಇನ್ಗ್ರೋನ್ ಏರ್ ಕೂಡ ಆಗಲ್ಲ, ಅಥವಾ ರೇಸರ್ ಬಂಪ್ ಕೂಡ ಆಗಲ್ಲ. ಹಾಗೆ ಮೇಯ್ನಾಗಿ ಸ್ಕಿನ್ ಡಾರ್ಕನಿಂಗ್ ಆಗಲ್ಲ. ಇದೇ ಮೇನ್ ರೀಸನ್ ನಾನು ಎವರ್ಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ನಾನು ಇನ್ನು ಎವರ್ಟೀನ್ ಅವರ ಏರ್ ರಿಮೂವಲ್ ಕ್ರೀಮ್ನ ಮೇಯ್ನಾಗಿ ಬಿಕ್ನಿ ಲೈನ್ ರಿಮೂವ್ ಮಾಡೋದಕ್ಕೆ ಅಂತಲೇ ಮಾಡಿದ್ದಾರೆ. ಇದು ನಮ್ಮ ಸ್ಕಿನ್ನ ಸ್ಮೂತ್ ಹಾಗೆ ನರಿಶಿಂಗ್ ಆಗು ಕೂಡ ಇಡುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಕೂಡ ಇರಲ್ಲ. ಇದನ್ನು ಬೇಕು ಅಂದರೆ ಅಂಡರ್ ಆರ್ಮ್ಸ್ಗೂ ಕೂಡ ನಾವು ಯೂಸ್ ಮಾಡ್ಬೋದು. ಇನ್ನು ಎವರ್ಟೀನ್ ಅವರ ಏರ್ ರಿಮೂವಲ್ ಕ್ರೀಮ್ನ ನ್ಯಾಚುರಲ್ ಕ್ಯಾಮೊಮೈಲ್ ಎಕ್ಸ್ಟ್ರಾಕ್ಟ್ ಇಂದ ಮಾಡಿದ್ದಾರೆ. ಸೊ ಹಾಗಾಗಿ ಅದರಿಂದ ಯಾವುದೇ ರೀತಿ ಹಾರ್ಶ್ ಸ್ಮೆಲ್ಲು ಕೂಡ ಬರಲ್ಲ, ಇನ್ಗ್ರೋನ್ ಹೇರ್ ಕೂಡ ಆಗಲ್ಲ, ಹಾಗೆ ಅಷ್ಟಾಗಿ ಥಿಕ್ ಹೇರ್ ಕೂಡ ಬೆಳೆಯಲ್ಲ. ಇಫ್ ಇನ್ ಕೇಸ್ ನಾವೇನಾದ್ರು ರೇಸರ್ ಯೂಸ್ ಮಾಡಿದಾಗ ನೀವು ನೋಡ್ಬೋದು ತುಂಬಾ ಥಿಕ್ಕಾಗಿ ಹೇರ್ನ ರೀಗ್ರೋತ್ ಆಗಿರೋದು ನಾವು ನೋಡ್ಬೋದು. ಸೊ ಈ ಕ್ರೀಮ್ ಬೇಸ್ಡ್ ಯೂಸ್ ಮಾಡಿದಾಗ ಯಾವುದೇ ರೀತಿ ಹಾರ್ಶ್ ಸ್ಮೆಲ್ಲೇ ಆಗಿರಲಿ ಅಥವಾ ಇನ್ಗ್ರೋನ್ ಹೇರೇ ಆಗಿರಲಿ ಅಥವಾ ಥಿಕ್ ಹೇರೇ ಆಗಿರಲಿ ಯಾವುದೂ ಕೂಡ ಆಗಲ್ಲ. ಇನ್ನು ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ
ಇನ್ನು ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ, ನಾವು ಹೇರ್ ರಿಮೂವ್ ಮಾಡುವಂಥ ಪ್ಲೇಸ್ನ ನೀಟಾಗಿ ಕ್ಲೀನ್ ಮಾಡಿ ಹಾಗೆ ಡ್ರೈ ಮಾಡಿ ಆನಂತರ ಸಫಿಷಿಯಂಟ್ ಅಮೌಂಟ್ ಆಫ್ ಕ್ರೀಮ್ನ ನಾವು ಅಪ್ಲೈ ಮಾಡ್ತಾ ಬರಬೇಕು. ಆನಂತರ ಅವರೇ ಕೊಟ್ಟಿರೋ ಅಂಥ ಒಂದು ಟ್ಯಾಬ್ಲೆಟ್ ಥರ ಇರುತ್ತೆ, ಅದನ್ನು ನೀರಿಗೆ ಹಾಕಿದ ತಕ್ಷಣ ಅದು ಟಿಶ್ಯೂ ಆಗಿ ಕನ್ವರ್ಟ್ ಆಗುತ್ತೆ. 8 to 10 ಮಿನಿಟ್ಸಲ್ಲಿ ನಾವು ಅದನ್ನು ವೈಪ್ ಮಾಡಿದರೆ ಸಾಕು, ಆರಾಮಾಗಿ ಈಸಿಯಾಗಿ ಹೇರ್ ರಿಮೂವ್ ಆಗುತ್ತೆ. ನೀವು ಯಾರಾದರೂ ಬಿಕ್ನಿ ಲೈನ್ಸ್ನೇ ಆಗಿರಲಿ ಅಥವಾ ಪ್ರೈವೇಟ್ ಪಾರ್ಟ್ಸ್ನೇ ಆಗಿರಲಿ, ನೀವು ರೇಸರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದೊಂದು ಬೆಸ್ಟ್ ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ವೈಪ್ ಮಾಡಾದಮೇಲೆ ಲೂಪ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡೋದಷ್ಟೇ. ಇನ್ನು ನೀವು ಆರ್ಷಾಗಿ ರೇಸರ್ ಯೂಸ್ ಮಾಡೋ ಬದಲು ನಮ್ಮ ಪ್ರೈವೇಟ್ ಪಾರ್ಟ್ಸಿಗೆ, ಬಿಕಾಸ್ ಪ್ರೈವೇಟ್ ಪಾರ್ಟ್ ತುಂಬಾ ಸ್ಮೂತ್ ಆಗಿರುತ್ತೆ ಹಾಗೆ ಸೆನ್ಸಿಟಿವ್ ಆಗಿರುತ್ತೆ, ಸೊ ಅದಕ್ಕೆ ಒಂದು ಒಳ್ಳೆ ಆಲ್ಟರ್ನೇಟಿವ್ ಕ್ರೀಮ್ ಅಂತಲೇ ಹೇಳ್ಬೋದು. ಸೊ ನೀವು ಯಾವುದಾದ್ರೂ ಒಂದು ಒಳ್ಳೆ ಪ್ರಾಡಕ್ಟ್ ಲೈಕ್ ಹೇರ್ ರಿಮೂವ್ ಮಾಡೋದಕ್ಕೆ ಅಂತ ಹುಡುಕ್ತಿದ್ದೀರಾ ಅಂದರೆ ಎವರ್ಟೀನ್ ಅವರ ಹೇರ್ ರಿಮೂವಲ್ ಕ್ರೀಮ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅದರಿಂದ ಯಾವುದೇ ರೀತಿ ಹಾರ್ಶ್ ಸ್ಮೆಲ್ಲೇ ಆಗಿರಲಿ ಅಥವಾ ಇನ್ಗ್ರೋನ್ ಹೇರೇ ಆಗಿರಲಿ ಅಥವಾ ಕಟ್ಸೇ ಆಗಿರಲಿ ಬಂಪ್ಸೇ ಆಗಿರಲಿ ಯಾವುದೂ ಕೂಡ ಬರಲ್ಲ. ನೀವು ಇಫ್ ಇನ್ ಕೇಸ್ ಡೌಟ್ ಇತ್ತು ಅಂದರೆ ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿದ ಮೇಲೆ ನೀವು ಅದನ್ನು ನಿಮ್ಮ ಪ್ರೈವೇಟ್ ಪಾರ್ಟ್ಸಿಗೆ ಆಗಿರಲಿ ಅಥವಾ ಬಿಕ್ನಿ ಲೈನ್ಸಿಗೆ ಆಗಿರಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಬೋದು. ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.